ಕಂಪ್ನಿಯಲ್ಲಿ ಎರಡನೇ ದಿನಕ್ಕೆ ಕಾಲಿಟ್ಟ ಪೌರ ನೌಕರರ ಮುಷ್ಕರ. ನಮ್ಮ ನ್ಯಾಯಯುತ ಬೇಡಿಕೆಗಳು ಈಡೇರುವವರೆಗೂ ನಮ್ಮ ಮುಷ್ಕರ ನಿಲ್ಲಲ್ಲ. ಪ್ರಕಾಶ್ ಬಾಬು ಹೇಳಿಕೆ. ಕಂಪ್ಲಿಯ ಪುರಸಭೆ ಆವರಣದಲ್ಲಿ ಪೌರ ನೌಕರರು ತಮ್ಮ ನ್ಯಾಯಯುತ ಬೇಡಿಕೆಗಳಿಗಾಗಿ ಧರಣಿ ಕುಳಿತಿದ್ದಾರೆ. ನಿನ್ನೆಯಿಂದ ರಾಜ್ಯಾದ್ಯಂತ ಪ್ರಾರಂಭವಾದ ಈ ಮುಷ್ಕರಕ್ಕೆ ಸರ್ಕಾರ ಸ್ಪಂದಿಸದ ಹಿನ್ನೆಲೆಯಲ್ಲಿ ಎರಡನೇ ದಿನಕ್ಕೆ ಮುಂದುವರೆಸಿದ್ದು, ಸಾರ್ವಜನಿಕ ಸೇವೆಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿವೆ. ನಮ್ಮ ಬೇಡಿಕೆಗಳಾದ ರಾಜ್ಯ ಸರ್ಕಾರಿ ನೌಕರರ ಹೋಲಿಕೆಯಲ್ಲಿ ಸೌಲಭ್ಯ ನೀಡಬೇಕು, ಹೊರ ಗುತ್ತಿಗೆ ನೌಕರರನ್ನು ನೇರ ಪಾವತಿಗೆ ತರುವುದು, ಸಮಾನ ವೇತನ ಹಾಗೂ ನೌಕರರ ಸ್ಥಾಯೀಕರಣ, ಎಸ್ಎಫ್ಸಿ ನಿಧಿಯಿಂದ ವೇತನ ಪಾವತಿ ಮಾಡುವ ಬೇಡಿಕೆ ಈಡೇರುವವರೆಗೂ ಮುಷ್ಕರ ಮಾಡಲಾಗುವುದು ಎಂದು ಕಂಪ್ಲಿ ತಾಲೂಕು ಪೌರ ನೌಕರರ ಸಂಘದ ಅಧ್ಯಕ್ಷ ಪ್ರಕಾಶ್ ಬಾಬುರವರು ಹೇಳಿದರು. ನೌಕರರ ಸಂಘ ಕಂಪ್ಲಿ ಶಾಖೆ ವತಿಯಿಂದ 27ರಿಂದ ನಿರ್ದಿಷ್ಟ ಕಾಲ ಮುಷ್ಕರ ಆರಂಭ ಮಾಡಿದ್ದೀವಿ. ನಮ್ಮ ಬೇಡಿಕೆಗಳು ಜ್ಯೋತಿ ಸಂಜೀವಿನಿ, ನಮ್ಮನ್ನು ಕೂಡ ಸರ್ಕಾರಿ ನೌಕರರು ಅಂತೇಳಿ ಪರಿಗಣಿಸಬೇಕಂತೇಳಿ ಬೇಡಿಕೆಗಳು, ಆಗ ದಿನಗೂಲಿ ನೌಕರನ್ನ ಕಾಯಂ ಮಾಡಬೇಕು, ಜ್ಯೋತಿ ಸಂಜೀವಿನಿ ಕೂಡ ನಮಗೆ ಅಳವಡಿಸ್ಬೇಕಂತೇಳಿ ನಾವು ಬೇಡಿಕೆಗಳನ್ನಿಟ್ಟು ಮುಷ್ಕರವನ್ನು ಆರಂಭ ಮಾಡಿದ್ದೀವಿ. ಇನ್ನೂವರೆಗೂ ಯಾವುದೇ ಸರ್ಕಾರದಿಂದ ಒಮ್ಮತ ಬಂದಿಲ್ಲ. ಆದ್ದರಿಂದ ನಾವು ಮುಷ್ಕರವನ್ನು ಮುಂದೂಡ್ತಾ ಇದ್ದೀವಿ ಈ ಮೂಲಕ.